ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಹಳೆಯ ಪದ್ಧತಿಗಳು, ಹಳೆಯ ಆಚಾರಗಳು, ಹಳೆಯ ನಂಬಿಕೆಗಳು ದಿನೇ 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 ನಶಿಸಿ ಹೋಗ್ತಾ ಇದೆ. ಅದರಲ್ಲೂ ಸಹ ಬಾಂಧವ್ಯಗಳಿರ್ಬೋದು, ಪ್ರೀತಿ ಪ್ರೇಮ ಇರ್ಬೋದು, ಹಾಗೆ ಗೌರವ ಸಮರ್ಪಣೆ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಅವಿಭಕ್ತ ಕುಟುಂಬಗಳು ಅಂತ ನಾವು ಹಿಂದೆ ಕರಿತಾ ಇದ್ವಿ. ಎಲ್ಲರೂ ಒಟ್ಟಾಗಿರ್ತಕ್ಕಂಥ ಕುಟುಂಬ. ಆದರೆ ಇವತ್ತಿನ ದಿವಸ ನಮ್ಮ ಕುಟುಂಬ, ನಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಇವರೆಲ್ಲರೂ ಕೂಡ ಒಂದು ಬಾಂಧವ್ಯಗಳನ್ನು ಬೆಸೀತಾ ಇರ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇತ್ತು. ಅದುವೇ ಕೈತುತ್ತಿನ ಮಹಿಮೆ. ನೀವೆಲ್ಲರೂ ಕೇಳಿರ್ಬೋದು. ಕೈತುತ್ತು ಅಂದ ತಕ್ಷಣವೇ ನಮಗೆ ಜ್ಞಾಪಕ ಬರೋದೇನು? ಒಂದು ದೊಡ್ಡ ಪಾತ್ರೆ ತಗೊಂಡು ಆ ಪಾತ್ರೆಯಲ್ಲಿ ಅನ್ನ ಸಾರು ಎಲ್ಲ ಹಾಕಿ ಚೆನ್ನಾಗಿ ಕಿವಿಚಿ ಚೆನ್ನಾಗಿ ಅದನ್ನೆಲ್ಲವನ್ನು ಹಿಚಕಿ ಅದನ್ನೇನು ಮಾಡೋರು, ಒಂದೊಂದು ತುತ್ತಾಗಿ ಎಲ್ಲರಿಗೂ ಕೊಡ್ತಾ ಇದ್ದಂಥ ಆ ಪದ್ಧತಿ ಇದೆ ಅಲ್ವಾ. ಅದರಿಂದ ಏನಾಗ್ತಾ ಇತ್ತು, ನನಗೆ ಬೇಕು ಅಂತ ನಾವೆಲ್ಲ ಕೈ ಹಿಂಗೆ ಚಾಚ್ತಾ ಇದ್ದಿದ್ದು. ಅಲ್ಲಿ ಮನೆಯಲ್ಲಿ ಹಿರಿಯರು, ಅಮ್ಮ ಇರ್ಬೋದು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಆ ಕೊಡ್ತಾ ಇದ್ದಂಥ ಪದ್ಧತಿ ಇತ್ತಲ್ವ. ಅದರಿಂದ ಏನಾಗ್ತಾ ಇತ್ತು, ನಮಗೆ ಇನ್ನೂ ತಿನ್ನಬೇಕು ಅಂತಕ್ಕಂಥ ಆಸೆ ಬರ್ತಾ ಇತ್ತು. ಆದರೆ ಇದರ ಮಹತ್ವ ಏನಿದೆ, ಇವತ್ತಿನ ದಿವಸ ಸಹ ತಾಯಿ ಆಗ್ಬೋದು, ಮನೆಯಲ್ಲಿ ಎಲ್ಲರೂ ವಾರಕ್ಕೊಮ್ಮೆಯಾದರೂ ಈ ಕೈತುತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಆದರೆ ಆ ಮನೆ ಸುಭಿಕ್ಷವಾಗಿರುತ್ತೆ, ಮನಸ್ತಾಪಗಳಿಂದ ಮುಕ್ತವಾಗಿರುತ್ತೆ, ಎಲ್ಲರೂ ಪ್ರೀತಿ ಪ್ರೇಮಗಳನ್ನು ಹೆಚ್ಚಾಗಿರುತ್ತೆ. ಎಷ್ಟೇ ವರ್ಷಗಳಾದರೂ ಕೂಡ ಆ ಬಾಂಧವ್ಯಗಳು ಹಾಗೆ ಉಳ್ಕೊಂಡು ಹೋಗ್ಬಿಡುತ್ತೆ. ಈಗೇನಾಗಿದೆ, ಒಂದು ಗಡಿಬಿಡಿ ಜೀವನ, ಯಾಂತ್ರಿಕ ಜೀವನ. ತಿಂದ್ವೋ ಇಲ್ವೋ, ಓಡ್ದುವೋ, ಕೆಲಸಕ್ಕೆ ಹೋದ್ವೋ, ಬಂದ್ವೋ, ಮಲಗಿದ್ವೋ, ಇಲ್ಲ ಕಂಪ್ಯೂಟ್ರು, ಇಲ್ಲ ಲ್ಯಾಪ್ಟಾಪ್, ಇಲ್ಲ ಒಂದು ಫೋನ್ ಇಟ್ಕೊಂಡ್ಬಿಟ್ರೆ ಜೀವನ ಮುಗ್ದಾಯಿತು. ಆದರೆ ಇವತ್ತು ಕೈತುತ್ತು ಅಂತಕ್ಕಂಥದ್ದು ಹಿಂದೂ ಸಂಪ್ರದಾಯದಲ್ಲಿ, ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಇದಕ್ಕೆ ಬಹಳಷ್ಟು ಮಹತ್ವ ಇದೆ. ಇಲ್ಲಿ ದೈವಾಂಶ ಕೂಡ ಇದೆ, ದೇವರ ಅನುಗ್ರಹ ಕೂಡ ಇದೆ ಅಂತ ಕೂಡ ನಾವು ಹೇಳ್ಬೋದು. ಅವಿನಾಭಾವ ಸಂಬಂಧ. ಅದನ್ನೇ ನಾವು ಈ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ರಸಗವಳ ಅಂತಾರೆ ಇದನ್ನು. ಈ ಕೈತುತ್ತನ್ನು ರಸಗವಳ ಅಂತ, ಅಂದರೆ ಕವಳ ಅಂತಕ್ಕಂಥದ್ದನ್ನು ರಸಗವಳ ಅಂತ. ಆ ಕೈತುತ್ತಿನಿಂದ ಏನು, ಅದರ ಮಹತ್ವ ಏನು, ಆ ಬಾಂಧವ್ಯಗಳು ಎಷ್ಟರ ಮಟ್ಟಿಗೆ. ಅಲ್ಲಿ ಅಹಮನ್ನು ಪಕ್ಕಕ್ಕಿಡ್ತಾ ಇದ್ವಿ. ನಾನು IAS, ನಾನು ಓದಿದ್ದೀನಿ, ನಾನು IPS, ನಾನು ದೊಡ್ಡ ಶಿಕ್ಷಕ, ನಾನು ದೊಡ್ಡ ಇಂಜಿನಿಯರ್, ಅವೆಲ್ಲ ಏನೂ ಇಲ್ಲ. ಆ ಕೈತುತ್ತು ತಿಂತಕ್ಕಂಥ ಸಂದರ್ಭದಲ್ಲಿ ನಾನು ಈ ಕುಟುಂಬದ ಒಂದು ಸದಸ್ಯ, ಈ ಎಲ್ಲರೂ ನಾವು ಒಂದು ಅಂತಕ್ಕಂಥ ಭಾವನೆ ಕೂಡ ಬರ್ತಾ ಇತ್ತು. ಇದನ್ನು ಅಕ್ಕರೆಯಿಂದ ತಿನ್ನಿಸ್ತಕ್ಕಂಥದ್ದು, ಯಾವುದೇ ವ್ಯಾಜ್ಯ ಇಲ್ಲ, ಯಾವುದೇ ವ್ಯವಹಾರಗಳಿಲ್ಲ. ಆ ಪ್ರೀತಿ ಇಟ್ಕೊಂಡು ಆ ಕೊಡ್ತಕ್ಕಂಥವರು ನಮಗೆ ಅಲ್ಲಿ ದೈವ ಸ್ವರೂಪಿಗಳಾಗಿ ಆ ಅನ್ನವನ್ನು ನೀಡ್ತಾ ಇದ್ದರು. ಎಲ್ಲರಿಗೂ ಒಬ್ಬರಿಗೆ ಚಿಕ್ಕದಾಗಿ ಕೊಡೋದು, ಒಬ್ಬರು ದೊಡ್ಡದಾಗಿ ಕೊಡೋದೇನಿಲ್ಲ. ಕೈಯಲ್ಲಿ ನೋಡಿ, ಆ ಕೈ ಅಂದಾಗ ಹೀಗೆ ತಗೊಂಡಾಗ ಆ ಕೈ ತುತ್ತು ಎಲ್ಲರಿಗೂ ಕೂಡ ಸಮಾನವಾಗಿ ಬರ್ತಾ ಇತ್ತು. ಆ ರುಚಿನೇ ಬೇರೆ ಇತ್ತು. ಆ ಕೈಯಲ್ಲಿ ತಿಂತಕ್ಕಂಥದ್ದು, ಕೈ ತುತ್ತು ತಿಂತಕ್ಕಂಥ ರುಚಿನೇ ಬೇರೆ ಇರ್ತಾ ಇತ್ತು. ನಮ್ಗೆ ಈಗಲೂ ಗೊತ್ತು, ನಮ್ಮ ತಾಯಿ ಆ ಚಂದಮಾಮನನ್ನು ತೋರಿಸಿ ಚಂದಮಾಮ ಬಾರೋ ಅಂತ ಹೇಳಿಬಿಟ್ಟು ಕರೆದು ನಮಗೆ ತುತ್ತು ತಿನ್ನಿಸಿದ್ದಂಥದ್ದು. ಚಂದಮಾಮನ ನೋಡ್ತಾ ನೋಡ್ತಾ ನಾವು ಆಹಾರವನ್ನು ಸೇವನೆ ಮಾಡಿದ್ದು. ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ಕೈತುತ್ತಿಗೆ ಯಾವುದೇ ವಯಸ್ಸಿನ ಒಂದು ಭೇದ ಭಾವನೆಗಳಿರ್ತಾ ಇರಲಿಲ್ಲ. ಈಗಲೂ ಕೂಡ ವಾರಕ್ಕೊಮ್ಮೆ ಆದರೂ ಈ ಕೈತುತ್ತು ತಿಂದಿದ್ದೆ ಆದರೆ ಕೋರ್ಟಿಗೆ ಎಷ್ಟೋ ವ್ಯವಹಾರಗಳು ಹೋಗೋದೇ ಇಲ್ಲ. ಮನೆಯಲ್ಲೇ ಅದು ಇತ್ಯರ್ಥ ಆಗಿಬಿಡುತ್ತೆ. ಪ್ರೀತಿ ಪ್ರೇಮಗಳು ಉಲ್ಬಣ ಆಗುತ್ತೆ, ಅಹಂನಿಂದ ದೂರ ಆಗ್ತೀವಿ. ಹಾಗೆಯೇ ಇಲ್ಲಿ ಸಣ್ಣ ಕಥೆಗಳು ಹೇಳೋ ಮುಖಾಂತರ ಕೈತುತ್ತು ತಿನ್ನಿಸೋದು, ಅಥವಾ ಮನೆಯಲ್ಲಿ ಏನೋ ಒಂದು ಒಳ್ಳೆಯ ಶುಭ ಸಮಾಚಾರ ಹೇಳ್ಕೊಂಡು ಕೈತುತ್ತು ತಿನ್ನಿಸೋದು, ಇವೆಲ್ಲವೂ ಕೂಡ ನಮಗೆ ಎಷ್ಟೋ ಶಕ್ತಿಯನ್ನು ಕೂಡ ಕೊಡ್ತಾ ಇತ್ತು. ಈಗಲೂ ಕೂಡ ನಮ್ಮ ಮನೆಗಳಲ್ಲಿ ವಾರಕ್ಕೊಮ್ಮೆಯಾದರೂ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇದರಿಂದ ಸಾಕಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.